ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಂಥನ್ಸ್ ಬ್ಲಾಗ್. ನಾನು ಕಲಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇವತ್ತು ನಾನು ಮತ್ತು ತಾನ್ಯ ಇಬ್ಬರು ಎಲ್ಲ ಹೊರಟಿದ್ದೀವಿ. ಸೊ ನನ್ನ ತಮ್ಮ ಡ್ರಾಪ್ ಮಾಡ್ತಾಯಿದ್ದಾನೆ. ಮಾನ್ಯ ಮನೆಯಲ್ಲೇ ಇದ್ದಾಳೆ. ಸೊ ಅವಳು ಬರಲ್ಲ ನಾನು ಅಂತ ಹೇಳಿದ್ಲು. ಸರಿ ಆಯಿತು, ಈಗ ಒಳ್ಳೇದಾಯಿತು. ಇಬ್ಬರೂ ಬಸ್ಸಲ್ಲಿ ಕರ್ಕೊಂಡೋಗೋದು ಸ್ವಲ್ಪ ಕಷ್ಟನೇ ಅಲ್ವಾ, ಸರಿ ಅಂತ ನಾನು ಸುಮ್ಮನೆ ಆದೆ. ಸೊ ಇದು ಬಂದು ನೆಲಮಂಗಲ ಡಿಪೋ. ಬಸ್ಸಲ್ಲೇ ಹೊರಟಿರೋದು. ನೆಲಮಂಗಲ ತನಕ ನನ್ನ ತಮ್ಮ ಡ್ರಾಪ್ ಮಾಡ್ದೆ. ಅದಾದಮೇಲೆ ನಾವು ಫ್ಯಾಮಿಲಿ ಎಲ್ಲ ಅಂದರೆ ನಮ್ಮ ಮನೆಯವರ ಕಸಿನ್ಸ್ ಇದ್ದಾರೆ, ಅವರೆಲ್ಲರೂ ಸೇರಿಕೊಂಡು ಊರಿಗೆ ಹೋಗ್ತಾಯಿದ್ದೀವಿ. ಇದೊಂಥರ ಫ್ಯಾಮಿಲಿ ಗೆಟ್ ಟುಗೆದರ್ ಥರನೇ ಆಗೋಗುತ್ತೆ, ಸ್ಮಾಲಾಗಿ ಪಾರ್ಟಿ ಮಾಡೋ ಥರ. ನಾನು ಹಾಗೆಯೇ ನಮ್ಮ ಮನೆಯವರು ಬಂದಿದ್ದರು, ಅವರು ಸಹ ಬಂದಿದ್ದರು. ಇನ್ನು ನಮ್ಮ ಮನೆಯವರ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಬಂದಿದ್ದರು. ನಾನು ಅವ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಈಗ ಊರಿಗೆ ತಲುಪಿದ್ವಿ. ಸೊ ನೋಡ್ತಾ ಇರ್ಬೋದು, ಇವರೆಲ್ಲ ಕಾಲೇಜಿಂದ ಡೈರೆಕ್ಟ್ ಹಾಗೆ ಬಂದರು ನೆಲಮಂಗಲಕ್ಕೆ. ಸೊ ನಾನು ಅಲ್ಲಿ ನೆಲಮಂಗಲದಲ್ಲಿ ಅವ್ರನ್ನ ಜಾಯ್ನ್ ಆಗಿ ಎಲ್ಲ ಒಟ್ಟಿಗೆ ಬಂದ್ವಿ. ಸೊ ನೋಡ್ತಾ ಇರ್ಬೋದು, ಇವರೆಲ್ಲ ನಮ್ಮ ಮನೆಯವರ ಚಿಕ್ಕಪ್ಪನ ಮಕ್ಕಳು. ಸೊ ಇವರೆಲ್ಲ ನನಗೆ ನಾದಿನಿದಿರು, ಹಾಗೆ ಮೈದ್ನ ಆಗಬೇಕು. ಇನ್ನು ನಾವು ಯಾರ ಮನೆಗೆ ಬಂದಿದ್ದೀವಿ ಅಂತ ಹೇಳಿದ್ರೆ, ನಮ್ಮ ಮಾವನವರ ತಂಗಿ ಮನೆಗೆ ಬಂದಿದ್ದೀವಿ. ನಾವು ವರ್ಷದಲ್ಲಿ ಒಂದು ಸರ್ತಿನಾದರೂ ಈ ಥರ ಗ್ಯಾದರ್ ಮಾಡ್ತೀವಿ, ಅಂದರೆ ಒಟ್ಟಿಗೆ ಇರ್ತೀವಿ. ಅಂದರೆ ಸುಮ್ಮನೆ ನಾವು ಚಿಕ್ಕವರು ಅಷ್ಟೇ, ದೊಡ್ಡವರೆಲ್ಲ ಇರೋದಿಲ್ಲ. ಅಂದರೆ ನಮ್ಮ ಅತ್ತೆ ಆಗಿರಲಿ, ಮಾವ ಆಗಿರಲಿ, ಸೊ ಅವರೆಲ್ಲ ಬಂದಿರಲ್ಲ. ಸುಮ್ಮನೆ ನಾವೇ ಇಷ್ಟು ಜನ ಸೇರಿಕೊಂಡು ಏನಾದರೂ ನಮಗೆ ಇಷ್ಟವಾಗಿರೋವಂಥ ಅಡುಗೆ ಮಾಡಿಕೊಂಡು ಹಾಗೇ ಮಾತಾಡ್ಕೊತ ಟೈಮ್ ಸ್ಪೆಂಡ್ ಮಾಡೋವಂಥದ್ದು. ಸೊ ನಾವು ಸಂಜೆ ಒಂದು 5 ಗಂಟೆ ಆಗಿತ್ತೇನೋ ಅನಿಸುತ್ತೆ ಅವ್ರ ಮನೆ ರೀಚ್ ಆದಾಗ. ಸೊ ಅವ್ರ ಮನೆ ವಾತಾವರಣ ಅಂತೂ ತುಂಬಾ ಚೆನ್ನಾಗಿದೆ. ಅಕ್ಕಪಕ್ಕ ಯಾವುದು ಮನೆಗಳಿರಲ್ಲ, ಸುಮ್ಮನೆ ತೋಟ ಹೊಲ ಆ ಥರ ಇದೆ. ಹಾಗೆಯೇ ನಾವು ಹೋಗಿಷ್ಟಕ್ಕೆ ಜ್ಯೂಸ್ ಮಾಡಿಟ್ಟಿದ್ಲು, ಅಂದರೆ ಬ್ಯಾಲ್ದಣ್ಣಿಂದ ಜ್ಯೂಸ್ ಮಾಡಿಟ್ಟಿದ್ರು. ಸೊ ಕುಡ್ಕೊಂಡು ಹಾಗೆ ಈಚೆಗಡೆ ನೋಡ್ತಾ ಇದೆ. ನವಿಲುಗಳು ಜಾಸ್ತಿ ಇವ್ರ ಮನೆ ಹತ್ರ, ತುಂಬಾ ನವಿಲುಗಳು. ಆ ಕೂಗೋದಾಗಿರ್ಬೋದು, ಓಡಾಟಗಳು ನೋಡ್ತಿದ್ದೀರಲ್ಲ, ಈ ರೀತಿಯಾಗಿದೆ ಹೊಲ ಎಲ್ಲ. ಇದು ಇವ್ರದ್ದೇನೆ ನೋಡಿ, ಅದು ಕಾಣ್ತಿದ್ದಲ್ಲ, ಅದು ಕಣ ಮಾಡಿರೋಂಥದ್ದು. ನಿಜ ಹೇಳಬೇಕಂದ್ರೆ ಎಷ್ಟು ಪ್ರಶಾಂತವಾಗಿರುತ್ತೆ. ಬೆಳಗ್ಗೆ ಎದ್ದು ಒಂದು ಗಳಿಗೆ ಓಡಾಡೋದಾಗಿರ್ಬೋದು, ಸಂಜೆ ಹೊತ್ತು ಅಷ್ಟೇನೆ ತಂಪಾದ ಗಾಳಿ, ತುಂಬಾ ಚೆನ್ನಾಗಿತ್ತು ಅವ್ರ ಮನೆ ವಾತಾವರಣ. ನಮ್ಮ ತಾನಿಂಗಂತೂ ನಿಜ ಓಡಾಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಅಂದರೆ ಆಚೆ ಗೇಟಿಂದ ಆಚೆ ಎಲ್ಲೂ ಹೋಗಲ್ಲ, ಬರೀ ಕಾಂಪೌಂಡ್ ಒಳಗಡೆ ಅಷ್ಟು ಜಾಗ ಇತ್ತು, ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಇದೊಂದು ಶೋ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ. ಅದು ಗ್ರೀನ್ ಕಲರ್ ಮತ್ತು ಯೆಲ್ಲೋ ಕಲರ್ ಎರಡು ಮಿಕ್ಸ್ ಆಗಿದೆ. ಸೊ 2 ಶೋ ಗಿಡಗಳೆಲ್ಲ ಹಾಕ್ಕೊಂಡಿದ್ರು. ನೋಡ್ತಿರ್ಬೋದು, ಇವರು ಸಹ ಜೇನು ಪೆಟ್ಟಿಗೆನ ತಂದು ಇಟ್ಕೊಂಡಿದ್ದಾರೆ. ಸುಮ್ಮನೆ ಮನೆಗೆ ಒಂದು ಇರಲಿ ಅಂತ ಹೇಳಿ ಅವ್ರ ಮನೆಗೆ ಯೂಸ್ ಆಗೋಷ್ಟು ಮಾತ್ರ ಅಷ್ಟೇನೆ. ಒಂದನ್ನು ಹೊಸದಿದು, ಇನ್ನು ಜೈನುಳ ಅದೆಲ್ಲ ಓಪನ್ ಮಾಡಿ ನಾನು ನೋಡಲಿಲ್ಲ. ಇನ್ನು ಮೆಣಸಿನ ಗಿಡ ಅಂತೆ, ಕನಕಾಂಬರದ ಗಿಡ, ಹಾಗೆ ಮಲ್ಲಿಗೆ ಗಿಡ, ಈ ಥರ ಗಿಡಗಳ ನೀವೆಲ್ಲ ನೋಡ್ತಿರ್ಬೋದು. ಇವಾಗೆಲ್ಲ ಮನೆ ಹತ್ರ ಗಿಡಗಳು ಹಾಕೊಳೋದು ಒಂಥರ ಕಡ್ಡಾಯವಾಗಿ ಆಗೋಗ್ಬಿಟ್ಟಿದೆ. ಸೊ ಮನೆ ಹತ್ರ 1-2 ಗಿಡಗಳು ಇರಲೇಬೇಕು ಅಲ್ವಾ, ಚೆನ್ನಾಗಿರುತ್ತೆ. ನಾವು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಈಚೆಗಡೆ ಓಡಾಡ್ತಾ ಇದ್ವಿ. ಇನ್ನು ಈಗ ತಾನೇ ಬಂದಿದ್ವಲ್ಲ, ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಹೇಳಿ ಈಚೆನೇ ಓಡಾಡ್ತಾ ಇದ್ವಿ. ಸೊ ಈ ರೀತಿಯಾಗಿ ನಾನೀಗ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಅನ್ನೋದಾಗಲಿ ನಾನು ಯಾವುದೂ ಪ್ಲ್ಯಾನ್ ಮಾಡಿರಲಿಲ್ಲ ಸ್ನೇಹಿತರೆ. ನಮ್ಮ ಅಯ್ಯ ಅಂದರೆ ನಮ್ಮ ಮನೆಯವರ ಚಿಕ್ಕಪ್ಪ ಇದ್ದಾರಲ್ಲ, ಅವರೇನೆ ಎಲ್ಲ ಪ್ಲ್ಯಾನ್ ಮಾಡಿದರು. ಸೊ ನನಗೂ ಸಹ ಫೋನ್ ಮಾಡಿ ಹೇಳಿದ್ರು, ಹಿಂಗೆ ಬರ್ತಿದ್ರು ಎಲ್ಲರೂ, ನೀನು ಬಾ ಅಂತ ಹೇಳಿದ್ರು. ಸೊ ನನಗೆ ಮನೇಲೇ ಇದ್ದು ಬೇಜಾರಾಗಿತ್ತು. ಆ್ಯಕ್ಚುಲಾಗಿ ಆಪ್ರೇಷನ್ ಎಲ್ಲ ಆದಮೇಲೆ ನಾನೆಲ್ಲೂ ಓಡಾಡಿರಲಿಲ್ಲ. ಈಗಲೂ ಸಹ ಓಡಾಡಬಾರ್ದಾಗಿತ್ತು. ನಮ್ಮಪ್ಪ ರೆಸ್ಟ್ ಮಾಡೋಕ್ಕೆ ಹೇಳಿದರು, ನೀನು ಹಿಂಗೆ ಓಡಾಡಿದ್ರೆ ಹೇಗೆ ಅಂತ ಬೈತಿದ್ರು. ಬಟ್ ಆದ್ರೂ ಸುಮ್ಮನೆ ಮನೇಲಿದ್ದು ನನಗೂ ನಿಜ ಬೇಜಾರಾಗೋಗ್ಬಿಟ್ಟಿತ್ತು. ಸುಮ್ಮನೆ ಮನೇಲಿ ಟಿ ವಿ ನೋಡು, ಕೆಲಸ ಮಾಡು, ಮಕ್ಕಳು ನೋಡು, ಅದೇ. ಸೊ ಇನ್ನು ನಾನ್ ವೆಜ್ಜು ಸಹ ನಮ್ಮ ಮನೇಲಿ ಮಾಡ್ತಾನೆ ಇರಲಿಲ್ಲ. ನಮ್ಮಮ್ಮವ್ರ ಮನೇಲಿ ಸತ್ಯನಾರಾಯಣ ಪೂಜೆ ಆಗಿತ್ತಲ್ಲ, ಹಾಗಾಗಿ ಸರಿ ಅಂತ ಹೇಳಿ ನಾನು ಹೊರಟೆ. ನಮ್ಮಪ್ಪ ಸರಿ ಆಯಿತು ಹೋಗ್ಬಿಟ್ಟು ಬರಲಿ ಅಂತ ಹೇಳಿದ್ರು. ಕೊನೆಗೂ ನಾನು ಮಗನ ಕರ್ಕೊಂಡು ಬಂದೆ. ಸೊ ಇವ್ರದ್ದೆಲ್ಲ ಅಡುಗೆ ಪ್ರಿಪ್ರೇಷನು ಇವರೇ ಪ್ಲ್ಯಾನ್ ಮಾಡಿಬಿಟ್ಟಿದ್ರು. ಸೊ ಏನು ಮಾಡಬೇಕು ಅನ್ನೋದನ್ನೆಲ್ಲ ಮುಂಚೆನೇ ಇವರೇ ಡಿಸೈಡ್ ಮಾಡಿಬಿಟ್ಟಿದ್ರು. ನಂದೇನಿಲ್ಲಪ್ಪ, ನಾನು ಸುಮ್ಮನೆ ಆರಾಮಾಗಿ ರೆಸ್ಟ್ ಮಾಡ್ತಿದ್ದೆ, ಮಗನ ನೋಡ್ಕೊಂಡು ಓಡಾಡ್ಕೊಂಡಿದ್ದೆ ಅಷ್ಟೇ. ಎಲ್ಲ ಪ್ರಿಪ್ರೇಷನ್ಸ್ ಎಲ್ಲ ಇವ್ರದ್ದೇನೆ ನೋಡಿ. ಇವರೇನೆ ನಮ್ಮಯ್ಯ, ಅಂದರೆ ನಮ್ಮ ಮನೆಯವರ ಚಿಕ್ಕಪ್ಪ. ನಮ್ಮ ಮನೆಯವ್ರ ಚಿಕ್ಕಪ್ಪ ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ಅತ್ತೆಯವರ ತಂಗಿ ಗಂಡ, ಆ ರೀತಿಯಾಗಿ. ಅಂದರೆ ನಮ್ಮ ಮಾವನ ತಮ್ಮ ಅಲ್ಲ, ಸೊ ನಮ್ಮ ಅತ್ತೆ ಕಡೆಯಿಂದ ಬಂದಿರೋಂಥ ಸಂಬಂಧ. ಬಟ್ ಎಲ್ಲರೂ ಸಹ ಅಣ್ಣ ತಮ್ಮದಿರ ಥರನೇ ಚೆನ್ನಾಗಿದ್ದಾರೆ. ನಾನು ನಿಜ ಅದನ್ನೇ ಹೇಳೋಣ ಅಂತ ಹೇಳ್ತಾ ಇದ್ದೀನಿ. ಸೊ ನೋಡಿ, ನಾನು ಯಾವ ರೀತಿಯಾಗಿ ಬಂದಿತ್ತು ಅಂದರೆ, ನಮ್ಮದು ಮನೆ ನಮ್ಮ ಮನೆ ಅಂದರೆ ನಮ್ಮ ಅಪ್ಪವ್ರ ಮನೆ, ಓಕೆನಾ. ಸೊ ಆ ಮನೆಯಲ್ಲಿ ಆ ಚಿಕ್ಕಪ್ಪಂದಿರು, ಇಬ್ಬರು ಚಿಕ್ಕಪ್ಪಂದಿರು, ಒಬ್ಬರು ಅತ್ತೆ, ಇವ್ರ ಮಧ್ಯದಲ್ಲಿ ನಾವು ಬೆಳ್ಕೊಂಬಂದಿದ್ದು, ಆಯಿತಾ. ಆ ಚಿಕ್ಕ ವಯಸ್ಸಿಂದನೂ ಅಷ್ಟೇ, ನಮಗೆ ಬುದ್ಧಿ ಬಂದಂಥ ಕಾಲದಲ್ಲೂ ಅಲ್ಲಿ ತನಕನೂ ಸೊ ಎಲ್ಲರೂ ಒಟ್ಟಿಗೆ ಇದ್ವಿ. ಆಮೇಲೆ ಎಲ್ಲರಿಗೂ ಮದುವೆ ಆಯಿತು, ನಮ್ಮ ಅತ್ತೆಗೆ ಮದುವೆ ಆಯಿತು. ಸೊ ಅವ್ರವ್ರ ಮನೆಗೆ ಹೋಗಲೇಬೇಕಲ್ವ, ಅವ್ರು ಹೋದರು.
ಇನ್ನು ನೆಕ್ಸ್ಟು ಚಿಕ್ಕಪ್ಪಂದಿರು ಅವರಿಗೂ ಮದುವೆ ಆಯಿತು. ಸೊ ಹೆಂಗಾಗೋಯ್ತು ಅಂದರೆ ಒಟ್ಟಿಗೆ ಇದ್ದವರೆಲ್ಲ ಒಂಥರ ಸಪ್ರೇಟ್ ಆಗೋಗ್ಬಿಟ್ರು. ಆಗ ಖಂಡಿತವಾಗ್ಲೂ ಯಾರಿಗೇ ಆಗಲಿ ಬೇಜಾರಾಗೇ ಆಗುತ್ತೆ. ನನಗೆ ನಿಜ ತುಂಬಾ ಬೇಜಾರಾಯಿತು, ಒಂಥರ ಫೀಲ್ ಆಯಿತು. ನಾವು ಯಾವ ರೀತಿಯಾಗಿದ್ವಿ, ಒಂಥರ ಜಾಯಿಂಟ್ ಫ್ಯಾಮಿಲಿನೇ ಅಂತ ಹೇಳ್ಬೋದು. ಸೊ ಆ ರೀತಿಯಾಗಿದ್ದಾಗ ಕೊನೆಗೆ ಬರೀ ನಾನು, ನನ್ನ ತಮ್ಮ, ಅಪ್ಪ ಅಮ್ಮ ಇಷ್ಟೇ ಆಗೋಗ್ಬಿಟ್ವಿ ಒಂದು ಮನೆಯಲ್ಲಿ. ಚಿಕ್ಕಪ್ಪನ ಮಕ್ಕಳೆಲ್ಲ ಅಂದರೆ ಅವರು ಒಂದು ವಠಾರದಲ್ಲಿ ಅಕ್ಕಪಕ್ಕ ಮನೆ ಥರ ಇದ್ವಿ. ಸೊ ಆ ರೀತಿಯಾಗಿ ಇದ್ವಿ. ಆಮೇಲೆ ಅಷ್ಟೊಂದು ಒಂದು ಭಾವಣಿಗೆ ಇರಲಿಲ್ಲ. ಮಕ್ಕಳು ಸಹ ಮಾತಾಡ್ತಾ ಇರೋ ಥರ. ಸೊ ಈ ರೀತಿಯಾದಂಥ ಒಂದು ಸಿಚುವೇಶನ್ ಬಂದಾಗ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅಲ್ವಾ. ನಾವೆಲ್ಲ ಮತ್ತೆ ಒಟ್ಟಿಗೆ ಇರೋವಂಥ ಒಂದು ಟೈಮ್ ಬರುತ್ತಾ ಅಂತ ನಾನು ಅಂದ್ಕೊತಿದ್ದೆ. ಬಟ್ ಖಂಡಿತ ಅದು ಬರಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ಟಿದೆ. ಸೊ ನಾನು ಅದನ್ನು ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡೋದು ಇಲ್ಲ, ಈಗಂತೂ ಬಿಟ್ಬಿಟ್ಟಿದ್ದೀನಿ. ಸೊ ದೊಡ್ಡವರಾಗ್ತಾ ನಮಗೆ ಗೊತ್ತಾಗುತ್ತೆ ಯಾರ್ಯಾರು ಹೇಗೆ ಅನ್ನೋದು ಗೊತ್ತಾಗುತ್ತಲ್ವಾ. ಸೊ ಆಗ ಏನು ಮಾಡಬೇಕು, ಕೆಲವೊಂದನ್ನ ಬಿಟ್ಬಿಡೋದೇ ಒಳ್ಳೆಯದು ಅಲ್ವಾ. ಸೊ ನನಗೆ ನಿಜ ಅದು. ಮತ್ತು ಇನ್ನೊಂದು ಖುಷಿ ಏನಪ್ಪ ಅಂದರೆ ನನ್ನ ಗಂಡನ ಮನೆ ಕಡೆ ಅಂತ ಹೇಳೋದಲ್ಲ, ನನಗೆ ಅಂದ್ಕೊಂಡಿತ್ತು ನಾನು ನನ್ನ ಅಪ್ಪನ ಮನೇಲಿ ಯಾವ ರೀತಿಯಾಗಿರಬೇಕು ಅನ್ನೋದು ಅಂದ್ಕೊಂಡಿದ್ನೋ, ನನ್ನ ಗಂಡನ ಮನೇಲಿ ಖಂಡಿತವಾಗ್ಲೂ ಅದೇ ಒಂದು ಖುಷಿ ಸಿಕ್ಕಿರೋ ಅಂಥದ್ದು. ಅವ್ರ ಸಂಬಂಧಿಕರೇ ಆಗಿರಲಿ, ಅಂದರೆ ನಮ್ಮ ಕ್ಲೋಸ್ ರಿಲೇಟಿವ್, ಅಂದರೆ ನಮ್ಮ ಅತ್ತೆಗೆ ಒಂದು 5 ಜನ ತಂಗಿದಿರಲ್ವ, ಅದರಲ್ಲಿ 2 ಕ್ಲೋಸು. ಸೊ ಅವರು ತುಂಬಾ ಕ್ಲೋಸ್ ಆಗಿರೋದ್ರಿಂದ ಯಾವಾಗಾದ್ರೂ ಬರ್ತಾ ಇರ್ತಾರೆ. ನಾವು ಬನ್ನಿ ಅಂತ ಕರೆದಾಗ, ನಮಗೇನಾದರೂ ಬೇಜಾರಾದಾಗ, ಲೈಕ್ ಎಷ್ಟೊಂದು ದಿವಸ ಆಗಿರುತ್ತೆ ಬಂದು, ಯಾರೂ ಪುರ್ಸೋತಿರೋದಿಲ್ಲ, ಕೆಲಸ ಕಾರ್ಯ ಇದ್ದೇ ಇರುತ್ತೆ ಎಲ್ಲರಿಗೂ ಅಲ್ವಾ. ಅಂದರೂ ಅವ್ರು ಬಂದು ಹೋಗಲಿಲ್ಲ, ಎಷ್ಟೊಂದು ದಿವಸ ಆಯಿತು ಆಗಲೇ ಬಂದು ಕರೆದಾಗ ಆಗಲಿ, ಅವರು ಫ್ರೀ ಮಾಡ್ಕೊಂಡು ಬರೋದಾಗಲಿ, ಒಂದು ವ್ಯಾಲ್ಯೂ ಕೊಡ್ತಾರೆ ನಮ್ಮ ಮಾತಿಗೆ. ಅವ್ರು ಕರೆದಿದ್ದಾರೆ ನಾವು ಹೋಗಬೇಕು ಅನ್ನೋದಕ್ಕೆ. ನನಗೆ ನಿಜ ಅದೇ ಖುಷಿ. ಹಾಗೆಯೇ ನಮ್ಮನ್ನು ಸಹ ಕರೀತಾರೆ, ಹಾಗೆ ನಾವು ಹೋಗ್ತೀವಿ. ಈ ರೀತಿಯಾದ ಒಂದು ಭಾವನೆಗೆ. ಹಾಗೆಯೇ ನಾನು ಏನು ಹೇಳ್ತಾಯಿದ್ದೀನಿ ಅಂದರೆ, ನಾವು ನಿಜ ಈ ಸಂಬಂಧಗಳಿಗೆ ಬೆಲೆ ಕೊಡೋದಾಗಿರ್ಬೋದು, ಅದೆಲ್ಲ ಇವಾಗಿಂದಲ್ಲ ಅಲ್ವಾ. ನಾವು ಎಷ್ಟು ದಿನ ಇರ್ತೀವಿ ಸ್ನೇಹಿತರೆ. ಈಗ ನೋಡಿ ನಾನು ಹೇಳೋದಂದರೆ, ಈ ಒಂದು ದಿನ ನಾವು ಮತ್ತೆ ಈ ದಿನ ಬರುತ್ತಾ ನಮ್ಮ ಲೈಫಲ್ಲಿ ಅಂತ. ಅಂದರೆ ನಾವು ಎಲ್ಲಿ ಎಷ್ಟು ದಿನ ಇರ್ತೀವೋ ಏನೋ ಗೊತ್ತಿಲ್ಲ, ಇವತ್ತಿರೋರು ನಾಳೆ ಇರಲ್ಲ ಅಲ್ವಾ. ಸೊ ಹಾಗಾಗಿ ಈ ಸಮಯ ಬರೋದು ಮತ್ತಿನ್ಯಾವಾಗೋ, ನಾವು ಅದನ್ನೇ ಹೇಳೋದು, ನಮ್ಮ ಅಯ್ಯನೂ ಅದೇನೇ, ಮತ್ತಿನ್ಯಾವಾಗ ಸಿಗ್ತೀವೋ, ಎಲ್ಲರೂ ಇದ್ದಾಗ ನೀನು ಬಾ ಅಂತಲೇ ಕರೆದಿತ್ತು ನಮ್ಮಯ್ಯ. ಸೊ ಹಾಗಾಗಿ ಎಲ್ಲರ ಜೊತೆ ಇರೋವಂಥದ್ದು ಅದು ಎಲ್ಲರ ಮೈಂಡ್ಗೂ ಬರಲ್ಲ ಆ ಥರ ಒಂದು ಥಾಟು ಅಲ್ವಾ. ಸೊ ನನಗೆ ನಿಜಕ್ಕೆ ತುಂಬಾ ಖುಷಿ ಆಯಿತು. ಈ ಒಂದು ದಿನ ನಾನು ತುಂಬಾ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ತೀನಿ. ನೋಡ್ತಾ ಇರ್ಬೋದು, ಹಂಗೇನೆ ಎಲ್ಲರೂ ತಮಾಷೆ ಮಾಡ್ಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ತುಂಬಾ ಚೆನ್ನಾಗಿ ಟೈಮ್ನ ಕಳೆದ್ವಿ ನಾವು. ಏನು ಕೆಲಸ ಅದೇನೇ ಆಗಿತ್ತು. ಸೌತೆಕಾಯಿ ಹಚ್ಚು ಮತ್ತು ಗೆದ್ದೆಕೋಸು, ನವಿಲುಕೋಸು ಅಂತೀವಲ್ಲ, ಅದು ಕ್ಯಾರೆಟು ಇದನ್ನೆಲ್ಲ ಹಚ್ತಿತ್ತು. ಅಯ್ಯ ಇದನ್ನೇ ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಳ್ಳೋದು ಹೇಗೆ ಅಂತ ನಾನು ಹೇಳ್ತಿದ್ದೆ. ಬಟ್ ಎಲ್ಲರೂ ತಿನ್ಕೊಂಡು ಓಡಾಡ್ಕೊಂಡು ನಿಜ ಖಾಲಿ ಆಯಿತು ಅದನ್ನು ಸಹ. ತಿಂದ ಡಿನ್ನರ್ ಏನು ಅಂತಂದರೆ ಮಶ್ರೂಮ್ ಬಿರಿಯಾನಿ ಮಾಡಿದರು ನಮ್ಮ ಆಂಟಿ. ಸೊ ನಮ್ಮ ಅಯ್ಯ ಅಂತ ಹೇಳಿದ್ನಲ್ಲ, ಅವ್ರ ವೈಫ್ ಇವರು. ಸೊ ಇವರು ಮಶ್ರೂಮ್ ಬಿರಿಯಾನಿ ಮಾಡಿದರು. ಇನ್ನು ಒಳಗಡೆ ಪಾಲಕ್ ಚಿಕನ್ ಅದನ್ನು ಸಹ ಮಾಡಿದರು. 2 ಐಟಮ್ ಅಷ್ಟೇ ಮಾಡಿದ್ದಿತ್ತು. ನೆಕ್ಸ್ಟ್ ಸಂಡೇ ಇನ್ನೊಂದು ದಿವಸದಿತ್ತು. ಬಟ್ ನಾನು ಆ ದಿವಸದ ವ್ಲಾಗ್ ಎಲ್ಲ ಮಾಡೋಕ್ಕೆ ಆಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅಂತ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿಂದ ಇಷ್ಟೇ ವ್ಲಾಗು. ಸೊ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.